ಮಂಚೂಳ ದೇವಸ್ಥಾನ ಚೆನ್ನಾಗಿತ್ತು ಗಾಯ್ಸ್. ಕ್ಲೋಸ್ ಮಾಡ್ತಿ ಜೋಬಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಸೊ ಇವತ್ತು ನಾವೆಲ್ಲರೂ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ಸೊ ಇವರೆಲ್ಲ ನೋಡಿ ಇನ್ನೂ ಬಿತ್ಕೊಂಡಿದ್ದಾರೆ, ರೆಡಿ ಆಗೋಕ್ಕೇ ಬರ ಬೀಳ್ತಾಳೆ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಅಂಟಿಲ್ ದೆನ್ ವೆಯ್ಟ್ ಮಾಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಯೂಟ್ಯೂಬ್ ಚಾನಲ್. ಸೊ ನಾವು ಬಂಡಿ ಮಂಗಳಮ್ಮ ಟೆಂಪಲಿಗೆ ಹೋಗಬೇಕು ಅಂತ ಎಲ್ಲ ಪೂಜೆ ಬೇಗ ಕೆಲಸ ಮಾಡಿ ಗೈಸ್. ಪಾಪ ಹೊರಟಿದ್ದಾಳೆ. ನೆಕ್ಸ್ಟ್ ಈಗ ಮನೆ ಒಳಗಡೆ ಹೋದರೆ ಮನೆಯೆಲ್ಲ ಕ್ಲೀನಾಗಿದೆ ನೋಡಿ. ಫುಲ್ ಭಕ್ತಿ ಪೂಜೆ ಮಾಡ್ತಿದ್ದಾರೆ ನೋಡಿ. ಪಾಪ ಯಾವಾಗಲೂ ಒರ್ಸೋದೇ ಕೆಲಸ ಆಗೋಗಿದೆ. ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಹುಡುಗಿ. ಡಿಪ್ರೆಷನ್. ಗಾಯ್ಸ್ ಇವ್ರದ್ದು ಇವಾಗ ಇಲ್ಲಿ ಫೋಟೋ ಸೆಷನ್ ಮಾಡ್ತಾವ್ರು ನೋಡಿ. ಇವರಿಬ್ರು ಸೇಮ್ ಟು ಸೇಮ್. ಕಾಣಿಸ್ತಾರ, ಈ ಕಡೆ ಬರ್ರಿ ನೋಡಿ. ಇವರಿಬ್ರು ಗೊತ್ತಿಲ್ಲ ಗಾಯ್ಸ್, ಕೋಇನ್ಸಿಡೆಂಟಾಗಿ ಯಾವಾಗೂ ಕೋಇನ್ಸಿಡೆಂಟಾಗಿ ಇಬ್ಬರು ಒಂದೇ ಥರ ಹಾಕೋಬಿಡ್ತಾರೆ ಬಟ್ಟೆಗಳನ್ನ. ಚೆನ್ನಾಗಿದೆಯಾ ಟಾಪ್ ನೋಡಿ. ನಾನು ಹಿಂಗಿದ್ದೀನಿ, ಚೆನ್ನಾಗಿದ್ದೀನ. ಅವಳು ನನ್ನ ತಂಗಿ ನೋಡಿ ಗಾಯ್ಸ್, ಚೆನ್ನಾಗಿದ್ದಾಳ. ಬಾ ಈ ಕಡೆ ಬಾ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ನೋಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಹೇಳು? ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಭಕ್ತಿಯಿಂದ, ತುಂಬ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್. 50 ಕಾಕೊಂಡು ಗೈಸ್ ನೋಡಿ, ಬಕ್ರೀದು ಫುಲ್ಲು ಜೋರು ಅನಿಸುತ್ತೆ. ಎಲ್ಲ ಕಡೆ ನೋಡ್ತಾ ಇರೋ ಕುರಿಗಳೇ ನೋಡಿ ಗೈಸ್. ಮಂಚೂಳ ಗೈಸ್ ಎಲ್ಲರೂ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನಗೆ ನಮಿಸಿ ಶ್ರಮವ ಪಡುವೆ ನೀನು. ದೇವಸ್ಥಾನ ಹೆಂಗಿತ್ತು ಅದಕ್ಕಿಲ್ಲಿ? ಸ್ವಲ್ಪ ಜೋರಾಗಿ ಹೇಳು. ಮತಗಳ ಜಗಳ, ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗೈತೆ, ತುಂಬ ಚೆನ್ನಾಗೈತಾ? ಏನು ಇಷ್ಟ ಆಯ್ತು ನಿಂಗೆ? ದೇವಸ್ಥಾನ ಇಷ್ಟ ಆಯ್ತು. ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ಗೈಸ್ ನನಗೆ ದಾರ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಕೊಡಿಸ್ತಾರೆ ನೋಡಿ. ಏನಮ್ಮ? ಥ್ಯಾಂಕ್ ಯು ನಮ್ಮ ಮಮ್ಮಿ, ಥ್ಯಾಂಕ್ ಯು. ಸೇರಲು ದಾರಿಯುನು ನಗೀರ ಕೈ ಬಿಸಿ ಅಂತಲ್ಲ, ಬಾಯಿಗೆ ಕರು ಬಿಸಿ ಅಂತೊಳಗ. ಬಾ ಹೋಗೋಣ ಬನ್ನಿ. ದರ್ಶನ ಎಲ್ಲ ಚೆನ್ನಾಗಾಯ್ತಲ್ವಾ? ಹೆಂಗಿತ್ತಮ್ಮ ದರ್ಶನ? ಚೆನ್ನಾಗೈತಪ್ಪ, ದೇವ್ರ ದಯೆ ಇಲ್ಲ. ಸೊ ನಡೀರಿ ಹೋಗುವ ನಾವು. ಚೆನ್ನಾಗಿತ್ತು ಗೈಸ್. ಏನು ಚೆನ್ನಾಗಿತ್ತು ಹೇಳು? ದೇವಸ್ಥಾನ ಜೋರಾಗಿ ಹೇಳಿ, ಪರವಾಗಿಲ್ಲ. ದೇವಸ್ಥಾನ ಚೆನ್ನಾಗಿತ್ತು ಗಾಯ್ಸ್. ದೇವಸ್ಥಾನ ಚೆನ್ನಾಗಿತ್ತು ಅಷ್ಟೇ. ನೆಕ್ಸ್ಟ್ ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಏನು ಪ್ಲಾನ್ಸ್ ಅಂತ. ಸ್ವಲ್ಪ ಜೋರಾಗಿ ಹೇಳು. ನಮಗೆ ಗೊತ್ತಿಲ್ಲ ಏನು ಪ್ಲಾನ್ಸ್ ಅಂತ. ತಿನ್ನಕ್ಕೆ ಹೇಳಕ್ಕ ನೀನು. ಈ ಹೋಟೆಲ್ ನೇಮ್ ಏನು ಗೊತ್ತಿಲ್ಲ. ಏನು ಈ ಹೋಟೆಲ್ ಹೆಸರು? ಸ್ಫೂರ್ತಿ ತಿಂತಾಳಂತೆ. ಇದಲ್ಲ, ಇದು ಹೆಂಗಾಯ್ತು ಟೇಸ್ಟ್ ಮಾಡ್ತಾಳೆ ಗೈಸ್. ಇದು ಸ್ಫೂರ್ತಿ ಹೆಂಗೈತೋ ಟೇಸ್ಟ್ ಮಾಡ್ತಾಳೆ. ಇದು ಹೆಂಗೈತೋ ಸ್ಫೂರ್ತಿ ಟೇಸ್ಟ್ ಮಾಡ್ತಾಳೆ. ಟೇಸ್ಟ್ ಖಾರನೇ ಇಲ್ಲ.
ನಮ್ಮ ಅಕ್ಕಂತೆ ನಮ್ಮ ಡ್ಯಾಡಿ. ಲೈಟ್ ಕೇಳಿ ಕೂತೋಳೆ ಅಂತ ಬೆಳ್ಳು ಕಾಣಿಸ್ತಾವಳೆ, ಇಲ್ಲ ಅಂದ್ರೆ ನಾವಿರೋದೇ ಬೆಳ್ಳಿಗೆ. ಏನಿಲ್ಲ ಇಲ್ಲ ನಾನು ಹಿಂಗೆಲ್ಲ ಮಾಡಲ್ಲ, ನನಗೆ ಆಗಲ್ಲ ಅದೆಲ್ಲ. ಆದ್ರೂ ಮಾಡ್ತಾಳೆ ಇವಳು. ಇದೇನೋ ನೋಡ್ತಿದ್ದಾಳೆ ಹಿಂಗ್ ಮರ್ಡ್ರ್ ಮಾಡೋದು. ಮೊದಲಿನ ಥರ ಸ್ಫೂರ್ತಿ ಇಲ್ಲ. ಅವಳು ಏನೋ ಯೋಚನೆ ಮಾಡ್ತಾಳೆ ಡೀಪಾಗಿ. ಸ್ಫೂರ್ತಿ ಲಾಸ್ಟ್ ಟೈಮ್ ಹಾಕಿರೋ ಬ್ಲಾಗ್ಸಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಫುಲ್ಲು ರೋಸ್ಟ್ ಮಾಡ್ತಾರೆ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟವಳು ಈ ಟೈಮ್. ಡಿಪ್ರೆಷನ್. ಬಿಲ್ಡಪ್ ಎಲ್ಲ ಕೊಟ್ರೆ ಸ್ಫೂರ್ತಿ ಸ್ಕೆಲಿಟನ್ ತರ ಇಲ್ಲ, ಸ್ಫೂರ್ತಿ ಸೇಫ್ಟಿ ಪಿನ್ ತರ. ಫಿಗರು ಒಬ್ಳೆ ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್. ಹೌದಾ? ಹೆಸರೇನು ಗೊತ್ತಾ? ಸಂಘ ಸೋನಿ. ಸೋನಿ ಸಂಘ ಸೋನಿ. ಏನ? ಸಂಘ ಸೋನಿ. ಸಂಘ ಸೋನಿ. ನನ್ನ ಹೆಸರು ನ್ಯೂ ಬ್ರ್ಯಾಂಡ್, ಎಲ್ಲರಿಗೂ ಗೊತ್ತಿರುತ್ತೆ. ಸೋನಿ ಇಂಟ್ರೊಡಕ್ಷನ್ ನಾನೇ ಮಾಡ್ಬಿಡ್ಬೇಕು. ಗೈಸ್, ಇಷ್ಟು ದಿವಸ ನೋಡಿದ್ದು ಸೋನಿಕು, ಇವತ್ತು ನೋಡಿದ್ದು ಸೋನಿಕು ಹೆಂಗೈತೆ ನೋಡಿ. ಇವತ್ತು ಚೆನ್ನಾಗಿ ಕಾಣ್ತಿದ್ದಾಳೆ. ನಮ್ಮ ಅತ್ತೆ ಎಲ್ಲ ಚೆನ್ನಾಗೈತೆ. ಸೀರೆ ಒಂದು ಜಾತ್ರೆ ಐತೆ ಅಷ್ಟೇ ಗೈಸ್. ನಾನು ಟ್ರೈ ಮಾಡ್ತೀನಿ. ನೀನು ತಿಂದರೆ 100 ರೂಪಾಯಿ ನಿಂಗೆ. ಹಾಂ ಸರಿ. ನಿನ್ನ 100 ರೂಪಾಯಿ ನಿಂಗೆ ಅಂದಿದ್ದು. ಬೇರೆ ಬೇರೆ ಹಾಕೋತೈತೆ. ಈ ಸಾಸಿಗೆ ಹಾಕೊಂಡು ಸೂಪಿಗೆ ಹಾಕೊಂಡು ತಿನ್ಸೋಣ ಅಂತೇಳಿ. ಉಪ್ಪು ತಿನ್ನು, ಇವಾಗ ಈ ತಿನ್ನು. ಚೆನ್ನಾಗಿದೆ. ಬೇಕಲ್ಲ ರೋಸ್ಟ್ ಮಾಡಿ ಇಟ್ಬಿಟ್ಟಾಯ್ತು ಖಾರ. ಹೆಂಗೈತೆ? ಸ್ಫೂರ್ತಿ ಬೇಬಿ ಕಣ್ಣ. ನೀವು ತಿನ್ನಿ, ಚೆನ್ನಾಗಿರ್ಬೇಕು ಯಾವಾಗೂ ನಮಗೆ. ಬೇಡ ಬೇಡ, ಇವಳು ಕೊಳತೆ ತಿಂತಾಳೆ. ಹಿಂದಳೆ ಇಲ್ಲ ಮೊಸರು ತಿನ್ನು. ಸ್ಫೂರ್ತಿ ಸ್ಫೂರ್ತಿಯವರೇ ಈ ಥರದ ಕಪ್ 2 ಕಪ್ ತಿಂದಿದ್ದಾಳೆ. ನೋಡಿ, ಈ ಥರ ಮಾಡಿರೋದು, ಈ ಥರ ಬಿಫೋರ್ ಆಫ್ಟರ್. ಇನ್ನೊಂದು 5 ನಿಮಿಷಕ್ಕೆ ಅದು ನೋಡಿದ್ರೆ ಹಂಗೆ ಇರುತ್ತೆ. ಸ್ಫೂರ್ತಿ ಫೋನ್ನ ಈಗ ಬೇಗ 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 ಇದನ್ನ ಅನ್ಲಾಕ್ ಇದು ಮಾಡು. ಸೈಲೆಂಟ್ ಕ್ಲೋಸ್ ಮಾಡ್ತಿ, ಜೋಬಲ್ಲಿ ಇಟ್ಕೊಳ್ಳೋ ಪ್ಲೀಸ್. ಸ್ಫೂರ್ತಿದು ಡೌನ್ ನೀನು ಬಂದು ಅವಳು ಮಾಡಾಯ್ತು. ಸ್ವಿಚ್ ಆಫು, ಜೋಬಲಿಕ್ಕೋ. ಗೈಸ್, ಅವಳು ಎಲ್ಲಂದ್ರೆ ಅವ್ರು ಫೋನ್ ಇಟ್ಬಿಡ್ತಾಳೆ. ಹೆಂಗಿರುತ್ತೆ ಇಲ್ಲ ಸಿಗಾಕ್ಸ್ಕೊಂಡಿಲ್ಲ. ಬೇಡ ಬೇಡ ಬೇಡ, ಇವಾಗ ಅಲ್ಲಿ ಇರಲಿ ಬಿಡು, ಏನಾಗಲ್ಲ. ತಿಂದ ನಂಗೊಂದು ಕಡ್ಡಿ ಕೊಡು. ಇನ್ನೊಂದು ಚೂರು ಕೈಗೆ ಹಾಕು. ಕಡ್ಡಿ ಹಿಡ್ಕೊಂಡ್ರೆ ಖಾರ ಕೊಡಿ. ಇದು ಆಹಾ, ನನಗೇನಾ ಚಮಕ್ಕ ಹಾಕ್ತೀವಿ. ಅಯ್ಯೋ, ಊಟ ಹಾಕ್ದಂಗೆ ಆಗ್ತಾಯಿದ್ದಾರೆ ಮೈಸೂರು. ಸಾಕು ಬನ್ನಿ, ನಡೀರಿ ಹೋಗೋಣ. ಜೋಬಲ್ಲಿ ಇಟ್ಕೊಂಡಿದ್ದಲ್ಲ, ಅವ್ರು ಎತ್ಕೊಂಡು ಹೋಗಿದ್ದಾರೇನೋ, ನೋಡೋಣ ಬಾ. ನಡೀರಿ ಇವಾಗ ನಾವು ಹೋಗ್ತಾ ಇದ್ದೀರಿ ಗಾಯ್ಸ್. ಎಲ್ಲಿಗೆ ಡ್ಯಾಡಿ? ಗೈಸ್ ಬನ್ನಿ, ಇವಾಗ ಜ್ಯೂಸ್ ಕುಡಿಯೋಕೆ ಹೋಗೋಣ. ನನ್ನ ಫೋನ್ ಕೊಡು.
ಕುಡಿಯೋಕೆ ಹೋಗೋಣ. ನಮ್ಮ ಹತ್ರ ಎಲ್ಲಿದೆ? ಹೋಗಿ ಚೆಕ್ ಮಾಡು, ಹೋಗು ಒಂದ್ಸತಿ ಚೆಕ್ ಮಾಡು ಹೋಗು. ಆಯ್ತು ಬಾ, ನೋಡು ಚೆಕ್ ಮಾಡು. ನನ್ನ ಹತ್ರ ಇದ್ರೆ ಚೆಕ್ ಮಾಡು. ಹೋಗಿ ನೋಡೋಗು. ಗಾಯ್ಸ್ ಫೋನ್ ನಮ್ಮ ಹತ್ರನೇ ಐತೆ ಗಾಯ್ಸ್. ಇವಾಗ ನನ್ನ ತಮ್ಮ ಹತ್ರನೇ ಐತೆ. ಅಲ್ಲೋಗಿ ನೋಡಿ, ಅಲ್ಲಿ ಎಲ್ಲರ ಹತ್ರ ಚೆಕ್ ಮಾಡ್ತಿದ್ದಾಳೆ. ಹೇಳ್ಬೇಡ. ನೋಡಿ ಅಲ್ಲಿ ಎಲ್ಲರ ಹತ್ರ ಹೋಗಿ ಚೆಕ್ ಮಾಡ್ತಾಳೆ. ಗೊತ್ತಿಲ್ಲ ನನಗೂ. ನಿಂದು ನಂಗೆ ದೇವರನ್ನ ಗೊತ್ತಿಲ್ಲ. ಸ್ಫೂರ್ತಿ ಹತ್ರ ಐತೆ ನಿನ್ನ ಫೋನು. ಫೋನ್ ಮಾಡಿ ಒಂದ್ಸತಿ ಟ್ರೈ ಮಾಡು. ಚೆಕ್ ಮಾಡು, ಚೆಕ್ ಮಾಡ್ರಿ ನೋಡಿ. ನೋಡ್ದಾ, ನಾನು ನಮ್ಮ ಅಮ್ಮನ ಮೇಲೆ ನಾನು ಎತ್ತಿಲ್ಲ. ಡಿಪ್ರೆಷನ್. ನಮ್ಮ ಅಮ್ಮನ ಮೇಲೆ ನಾನು ಇಟ್ಟಿಲ್ವಾ? ಯಾರು ಲೂಸು ಥರ ಆಡ್ತಾರಪ್ಪ. ನಾನು ಏನಾರ ಎತ್ಕೋತೀನ. ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಹೋಗ್ಬೇಕಾರೆ ಕೇಳು, ನಮ್ಮ ಹತ್ರನೂ ಇಲ್ಲ. ಜ್ಯೂಸ್ ಕುಡಿಯೋದಕ್ಕೆ ನಾವು ಇವಾಗ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀರಿ. ಜ್ಯೂಸ್ ಜೊತೆ ಐಸ್ ತಿಂತೀರಿ. ಮೂಸಂಬಿ ಜ್ಯೂಸ್ ಕುಡಿಯೋಕೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳು. ಹಾಂ ನೋಡಿ ಗೈಸ್, ನಾವು ಫೋನ್ ಎತ್ಕೊಂಡಿದ್ದೀರಾ ನೀವು ಫೋನು? ಏನೋ ಒಂದು ಹೇಳಿದ್ರೆ ಕೇಳಲ್ಲಪ್ಪ. ಇವಳಿಗೆ ಭಯನೇ ಇಲ್ಲ, ನೆಮ್ಮದಿಯಾಗಿದೆ ನೋಡಿ. ನೋಡೋಣ ಬನ್ನಿ. ಓಹೋ ಹೋದ್ರೆ ಹೋಯ್ತಂತೆ ಫೋನು. ನಾನು ಎತ್ಕೊಂಡಿಲ್ಲ ಸ್ಪೂ. ಸೋನಿ ಜೋಬಲ್ ಒಂದ್ಸತಿ ಚೆಕ್ ಮಾಡು, ಟ್ರೈ ಮಾಡು. ಸಿಕ್ಬೋದು. ಹಾಂ ಚೆಕ್ ಮಾಡು ಬೇಕಾದ್ರೆ. ಆ ಕೈಯಾಗಲ್ಲ, ಅವನ ಹತ್ರ ಐತೆ. 100 ರೂಪಾಯಿ ಕೊಡ್ತೇನೆ ನಾನು ತೋರಿಸ್ತೀನಿ. 100 ರೂಪಾಯಿ ಕೊಡ್ತೀಯಾ? ಚೆಕ್ ಮಾಡು, ಇದ್ರೆ ಚೆಕ್ ಮಾಡು. ಇಲ್ಲ ಫೋನು ಸೀರಿಯಸ್ ಆಗಿ ಹೇಳ್ತಾ ಇಲ್ವಾ? ಅಮ್ಮ ನೀನು ಭಯ ಬೀಳ್ತಿ ಅಂದ್ಬಿಟ್ಟು ನಿಮ್ಮ ಮಮ್ಮಿ, ನೀನು ಭಯ ಬೀಳ್ತಿ ಅಂದ್ಬಿಟ್ಟು ಮಮ್ಮಿ ಹಂಗೆ ಹೇಳ್ತಾರೋದಷ್ಟೇ. ಏನು? ಹೌದು, ಹೋಗಿ ಚೆಕ್ ಮಾಡಲ್ಲ. ಹೋಗಿದೆ ಅಲ್ಲಿ ಟೇಬಲ್ ಮೇಲೆ ಇಲ್ಲ. ಇನ್ನೊಂದ್ಸತಿ ಚೆಕ್ ಮಾಡಿ. ಇಲ್ಲ ಅಂತ ಹಂಗೆ ಬಂದ್ಬಿಡೋದ ನೀನು? ಎಲ್ಲ ಚೆಕ್ ಮಾಡ್ಕೊಂಡೆ ಬಂದಿದ್ದು ನಾವಿಬ್ರು. ಅಲ್ಲೇ ಫಸ್ಟ್ ಎಲ್ಲ ನಿಂತ್ಕೊಂಡು ಚೆಕ್ ಮಾಡಿ. ಹಂಗಿದ್ರೆ ನಿನ್ನ ಹತ್ರನೇ ಇರುತ್ತೆ. ಹೌದು, ನಿನ್ನ ಹತ್ರನೇ ಇರುತ್ತೆ. ಇಷ್ಟು मतलब वो अलग ही लेवल का बंदा था. ನಾವ್ ಇವಾಗ ನಾಟಕ ಮಾಡಿದ್ರೆ ನಿನ್ ಮೇಲೆ ಆಣೆ ಹಾಕಿರ್ತೀವಿ ನಾವು. ಕೊಟ್ಬಿಟ್ಟು ನೋಯ್ಸಿಂತಾಳ ನೋಡ, ನಾನು ಎತ್ಕೊಂಡಿದ್ದೀನಾ? ನಗಿತಾ ಇದ್ದೀನ ನಾನು? ಇನ್ನೊಂದು ನೋಡಿ ಗಾಯ್ಸ್, ನಮ್ಮ ಅತ್ತೆ ಎಲ್ರು ಸೀದಾ ಹಾಕೊಂಡ್ರೆ ಉಲ್ಟಾ ಹಾಕೊಂಡ್ರು ನಮ್ಮಮ್ಮ. ಸಿಕ್ಕಿ ಹೋಗಿ ಇನ್ನೊಂದ್ಸತಿ ನಾನು ಹೇಳೋದನ್ನ ಕೇಳು. ಹೋಗಿ ಇನ್ನೊಂದ್ಸತಿ ನೋಡ್ಕೊಂಬ. ಇಲ್ಲ ಎಲ್ಲಿಕ್ಕಿದೆ ಹೇಳು. ಇವಳು ಎಲ್ಲಿಕ್ಕಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ. Are you crying? ಗೊತ್ತಿಲ್ಲ ಹುಡುಕ್ಸು. ನೋಡಿ ನಮ್ ಜಾಬ್ ಎಲ್ಲಾರ್ದು ಚೆಕ್ ಮಾಡಿದ್ಲು. ಹೌದಾ, ಸರಿ ಇರ್ಲಿ ಬಿಡು. ನಮ್ಮಮ್ಮ ನೋಡಿ ಗೈಸ್ ಎಲ್ಲಿಕ್ತಾರೆ ಕೈನ. ಹೌದಾ, ಕೊಡು ಇವಾಗ ಹೇಳ್ತೀನಿ. ಹಂಗಾದ್ರೆ ನಿಂದೇ ನಿನ್ ಕೈಲಿ ಇಟ್ಕೊಳಕ್ ಆಗಲ್ಲ. ನೀನ್ ಇವಳು ಕೊಡ್ತೀಯಾ? ಹೌದಾ, ನಿಜವಾಗ್ಲೂ ಇಲ್ಲತ್ತೆ ನನ್ನ ಹತ್ರ. ನಮ್ಮ ಹತ್ರ ಯಾರ ಹತ್ರನೂ ಇಲ್ಲ. ಕೇಳು ಯಾರು ಬೇಕು.
ಡ್ಯಾಡಿ ಹತ್ರನೂ ಇಲ್ಲ ಆಣೆ, ಕಾರಲ್ಲಿ ಇಲ್ಲ ಅಂತ ಕಾರಲ್ಲೂ ಇಲ್ಲ ಆಣೆ. ಏ ನೀನ್ ತಾನೇ ಇಲ್ಲಿ, ನೀನ್ ತಾನೇ ಅಲ್ಲಿ ಇದು ಎತ್ಕೊಂಡಿರ್ತಾನೆ. ಇಲ್ಲ ಅಂತಂದ್ರೆ ಅವರೇ ಟೆನ್ಷನ್ ಮಾಡ್ಕೋಬೇಕಾಗಿತ್ತು. ಅವ್ರು ನಾರ್ಮಲ್ ಆಗಿ ಅವರೇ ಅಂದ್ರೆ ಅವರ ಕೈತೆ ಬ್ಲಾಗ್ ನಡೀತೈತೆ, ಅದಕ್ಕೆ ನಾರ್ಮಲ್ ಆಗಿ ಇದೀರಿ. ಇಷ್ಟು ಗೊತ್ತಿಲ್ದಿರಾ ಏನ್ ಮಾಡಕ್ಕಾಗಲ್ಲ. ಇವಾಗ ಇದ್ರ ಮುಂದೆ ಟೆನ್ಷನ್ ಹೆಂಗ್ ಮಾಡೋದು? ಟೆನ್ಷನ್ ಕಳ್ಕೊಂಡಿರೋ ನೀನ್ ಟೆನ್ಷನ್ ಆಗಿರ್ಬೇಕು. ಹೇಳು ಶಾಂತಿನಾ? ಫೋನ್ ಬೇಡ ಅಂತೇಳಿ ಆಗ್ಲೇ ಹೇಳಿದ್ರು ಬೇಡ ಅಂತ. ಸುಮ್ಮನಿರಮ್ಮ, ನಮ್ಗೇನು ಅದೇ ಕೆಲಸನ. ಸ್ನಾಪ್ ಫೋನ್ ಕೊಡೋಣ, ಸ್ನ್ಯಾಪ್ ಹಾಕ್ತೀನಿ. ಎಲ್ಲೈತೆ ನಮ್ಮ ಹತ್ರ? ಕೇಳು. ಫೋನ್ ಕೊಟ್ಬಿಡೋಣ ಗೈಸ್ ಇವಾಗ. ಪಾಪ ಅನ್ನಿಸ್ತೈತೆ ನಮಗೇನೆ. ಕೊಡ ಟಿಕೆಟು ಹಾಂ ಐತೆ, ಇರಿ ನಾಳೆ ಗೋಳಾಕಂತಾನೆ ಗೈಸ್ ಅವಳನ್ನ ಸರಿಯಾಗಿ. ಅಮ್ಮ ನಿಮ್ಮ ಫೋನು. ಇವಳು ಫೋನ್ ಇವಾಗ ಕೊಟ್ಬಿಡೋಣ ಗೈಸ್. मतलब वो अलग ही लेवल का बंदा था. ನಾವು ಎಂಟ್ರಿ ಆಗ್ದಿರಾನೆ ಇಷ್ಟು ಫ್ಲೆಕ್ಸಿ ಮಾಡ್ತಾ ಇದ್ದೀರಿ. ಇನ್ನು ಎಂಟ್ರಿ ಆದ್ಮೇಲೆ ಇವಳು ನೋಡಿ ಆಲ್ರೆಡಿ ಓಪನೇ ಮಾಡ್ಬಿಟ್ಟವಳು ಹೇರ್ ಸ್ಟೈಲ್ನೆಲ್ಲ. ಇಲ್ಲಿ ಸೌಂಡ್ ಜಾಸ್ತಿ ಇದೆ, ನನ್ನ ವಾಯ್ಸ್ ಕೇಳಿಸಲ್ಲ. ಸೊ ಒಳಗಡೆ ಹೋಗಿ ಮಾಡ್ತೀನಿ ರೀ. ಖುಷಿಯಾಗೈತಾ? ಇಲ್ಲ ಅಂದರೆ ಸೇಮ್ ಫೀಲಿಂಗ್ ಅಂದರೆ ಮೊಬೈಲ್ ಇದ್ದಾಗ ಅಷ್ಟೇ ಹಿಂಗಿದೆ. ಓಹೋ, ಇವಳಿಗೆ ಮೊಬೈಲ್ ಇದ್ದಿರು ಒಂದೇ ಫೀಲಿಂಗ್ ಅಂದ್ರೆ ಇಲ್ತಿರು ಒಂದೇ ಫೀಲಿಂಗ್ ಅಂತೆ. ಇವಾಗ ವಾಪಸ್ ಇಲ್ಲ ವಾಪಸ್ ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಫ್ರೆಂಡ್ ಬಂದಿದ್ದಾಳೆ, ಸ್ಕೂಲ್ ಫ್ರೆಂಡು ದಿವ್ಯಾ ಅಂತ. ಹಾಯ್ ಮಾಡ್ಬಿಡಿ ಎಲ್ಲರೂ. ನಮ್ದು ಇನ್ನೂ ಫಾಲೋವರ್ಸ್ ಜಾಸ್ತಿ ಇಲ್ಲ, ಜಸ್ಟ್ ಕಡಿಮೆದ್ರಲ್ಲೇ ಖುಷಿಯಾಗಿ ಆ್ಯಕ್ಚುಲಿ ಐಶು ಎಲ್ಲರೂ ಕೇಳ್ತಾ ಇದ್ರು ನಿನ್ನ. ಹೌದಾ? ಯಾವಾಗ ಸಿಗ್ತಾ ರೋ ಮಾಲಲ್ಲೂ ಓ ನಾಯಿಗಳು ಕಿತ್ಲಾಡ್ತಾರೆ ಗಾಯ್ಸ್ ಇವರು. ಬೇಡ ಆಯ್ತು ಬಾ. ಲೇ ಅವ್ನು ಫುಟ್ಬಾಲ್ ಪ್ಲೇಯರ್ ಕಡೆ ಅವನು. ಇವಳು ನಗು. ಅವನು ಹೊಡೀಲಿ. ನೋ ಬ್ಯಾಡ್ ವರ್ಡ್ಸ್, ನೋ ಬ್ಯಾಡ್ ವರ್ಡ್ಸ್. ಅಲ್ಲಿಗೆ ಬೇಗ ಫುಟ್ಬಾಲ್ ಅಂತ
ದೊಡ್ಡದು ಇದು ಟಚ್ ಆಗಿದೆ ನೀನು ಕೆಲಸನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಇದನ್ನ ಕೊಡ್ರ ಅದನ್ನ ಹೆಂಗ್ ಮಾಡಕ್ಕ ಸೂಪರ್. ನಾವೆಲ್ಲ ಇಂಥ ಬ್ಯಾಟಲ್ಲೇ ಸೆಂಚುರಿ ಹೊಡೆಯೋದು. ಈ ಬ್ಯಾಟಲ್ಲಿ ಈ ಬಾಲಲ್ಲೇ ಆಡೋದು. ಈ ಬಾಲ್ ಅಲ್ಲ, ನಾವು ಸ್ಪೆಷಲ್ಲು ಯಾವ್ದು ಹೇಳಿ ಗೊತ್ತಾ? ಸ್ಪಾಂಜ್ ಬಾಲ್. ಬೇರೆಯವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಸ್ಪಂಜ್ ಬಾಲಲ್ಲಿ ಆಡಿದ್ರೆ ಆದ್ರೇನು ಜಗಳ ಮಾಡಕ್ಕೆ ಬರ್ತಾರೆ. ಟ್ಯಾಲೆಂಟ್ ಇಲ್ಲ, ಅದಕ್ಕೆ ಸ್ಪಂಜ್ ಬಾಲಲ್ಲಿ ಆಡೋದು. 100 ಮೇಲೆ ಹೊಡಿತೀನಿ ನಾನು. 100 ಮೇಲೆ ಹೊಡಿತೇನೆ. ಅದು 99 ಬಾಲಲ್ಲಿ 100. ನಮ್ಮ ಮನೆ ರೋಡ್ಕಿನ್ನ ಒಂಚೂರು ಈಚೆ ಹೋದ್ರೆ 100 ಮೇಲೆ. ಸೊ ನಾವು ಜಾಗ ಹುಡುಕಿದ್ವಿ, ಸೀರಿಯಸ್ಲಿ ಕೂರಕ್ಕೆ ಒಂದು ಸ್ವಲ್ಪ ಜಾಗ ಸಿಗಲಿ. ಎಲ್ಲಿ ಕೂತಿದ್ವಿ ನೋಡಿ, ಚೇಂಜ್ ಇಲ್ಲ. ಡಿಪ್ರೆಷನ್. ತಟ್ಟೆಲಿ ತಿನ್ನೋದು ಎಷ್ಟು ಮಜವು ಗೊತ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.